ವಾರ್ತೆಗಳ ವಿವರ. ಪಶುವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಸಾವಿನ ಪ್ರಕರಣವನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಕರ್ನಾಟಕ ಪಶು ವೈದ್ಯಕೀಯ ಸಂಘ ಆಗ್ರಹಿಸಿದೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆಂಡೇಶ್ ಅವರು, ಒಬ್ಬ ಸೇವಾನಿರತ ಯುವ ಪಶುವೈದ್ಯ ಅಕಾಲಿಕ ಮರಣ ನಮಗೆಲ್ಲ ಅತೀವ ನೋವುಂಟು ಮಾಡಿದೆ. ಅಲ್ಲದೆ ಇಂಥದೊಂದು ದುರ್ಘಟನೆ ನಡೆಯೋದಕ್ಕೆ ವ್ಯವಸ್ಥೆಯಲ್ಲಿನ ಲೋಪಗಳೇ ಕಾರಣ ಎಂದು ಸ್ಪಷ್ಟವಾಗಿ ಗೋಚರಾಗುತ್ತದೆ. ವನ್ಯಜೀವಿ ವಿಭಾಗದ ಐಡಿಯವರು ಇದರ ಹೊಣೆಯನ್ನ ಹೊತ್ತುಕೊಳ್ಳಬೇಕಾಗಿದೆ ಮತ್ತು ಇವರದ್ದು ತಪ್ಪಿದ್ದರೆ ಅಮಾನತು ಮಾಡಿ ನಂತರ ತನಿಖೆ ಮಾಡಬೇಕು. ಒಟ್ಟಾರೆ ಸಂಪೂರ್ಣ ಘಟನೆಯನ್ನ ಮುಖ್ಯಮಂತ್ರಿಗಳು ವಿಶೇಷ ತನಿಖಾ ತಂಡ ರಚಿಸಿ ಮೃತ ವೈದ್ಯ ನ್ಯಾಯ ಒದಗಿಸಬೇಕು ಮತ್ತು ಮುಂದೆ ಇಂತಹ ಘಟನೆಗಳು ಎಂದು ಜರುಗಬಾರದು ಎಂದರು. ಇನ್ನು ಪಶುವೈದ್ಯೆಯ ಸಾವಿನ ಹಿಂದೆ ಅನೇಕ ಸಂಶಯಗಳು ಕಾಣಿಸಿಕೊಳ್ತಿವೆ. ಅಲ್ಲಿ ನಿಯಮಗಳನ್ನೇ ಉಲ್ಲಂಘಿಸಲಾಗಿದೆ. ತರಬೇತಿ ಅವಧಿಯಲ್ಲಿದ್ದ ಮಹಿಳಾ ಪಶುವೈದ್ಯೆಯನ್ನ ರಾತ್ರಿ 11 ಗಂಟೆಗೆ ಯಾವುದೇ ಸುರಕ್ಷಿತ ವ್ಯವಸ್ಥೆಗಳೇ ಇಲ್ಲದೆ ವಾಹನ ಚಾಲಕನೊಂದಿಗೆ ನೀರಾನೆ ತಪಾಸಣೆಗೆ ಕಳಿಸಿದ್ದು ಅಲ್ಲಿನ ಲೋಪವನ್ನೇ ಎದ್ದು ತೋರಿಸುತ್ತದೆ. ಇನ್ನು ವನ್ಯಜೀವಿ ವಿಭಾಗದಲ್ಲಿ ಪ್ರಾಣಿಗಳ ಪಾಲನೆ, ಪೋಷಣೆ, ಉಪಚಾರ, ಚಿಕಿತ್ಸೆ, ಸಾಗಣೆ ಹೀಗೆ ಮುಂತಾದ ವಿಷಯಗಳಿಗೆ ಕಟ್ಟು ನಿಯಮಗಳಿದ್ರೂ ಕೂಡ ವನ್ಯಜೀವಿ ವಿಭಾಗ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು. ಈಗ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಕೇಸಿಗೆ ಸಂಬಂಧಪಟ್ಟಂತೆ ಕೆಲವು ಹೇಳಿಕೆಗಳು ಅವನ್ನೆಲ್ಲ ನೋಡಿದಾಗ ಅಲ್ಲಿ ಹೈಯರ್ ಅಧಿಕಾರಿಗಳು ಅವರನ್ನು ನಾವು ಹಿಪ್ಪೋಪೊಟಾಮಸ್ ನೋಡೋದಕ್ಕೆ ಕೆಲಸ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆ. ಅವರೊಂದು ಬರ್ಡ್ ನೋಡೋಕೆ ಹೋಗಿದ್ರು, ಬಟ್ ಅಲ್ಲಿ ಅವರು ಸ್ವಇಚ್ಛೆಯಿಂದ ನೋಡೋಕೆ ಹೋಗಿದ್ರು ಅನ್ನೋವಂಥ ಸ್ಟೇಟ್ಮೆಂಟ್ಸ್ಗಳು ಬರ್ತಾ ಇದೆ. ಸರ್, ಇಲ್ಲಿ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಅಲ್ಲಿ ಅವರು ಒಂದು ಸ್ಟ್ಯಾಂಡರ್ಡ್ SOPನ ಫಾಲೋ ಮಾಡಬೇಕಾಗ್ತದೆ. ಯಾವುದೇ ಒಂದು ವೈಲ್ಡ್ ಅನಿಮಲ್ ಕೇಜನ್ನು ಓಪನ್ ಮಾಡಬೇಕು ಅಂದರೆ ಒಬ್ಬ ಯೂನಿಫಾರ್ಮ್ ಸಿಬ್ಬಂದಿ ಇರಬೇಕು, ಅವ್ರ ಎದುರುಗಡೆನೇ ಓಪನ್ ಆಗಬೇಕು. ಆಮೇಲೆ ಅನಿಮಲ್ ಹ್ಯಾಂಡ್ಲರ್ ಇರಲೇಬೇಕು ಯಾವುದೇ ವೈಲ್ಡ್ ಅನಿಮಲ್ ಕೇಜಲ್ಲಿ. ಈ ಪ್ರಕರಣದಲ್ಲಿ ಒಬ್ಬ ಲೇಡಿ ವೆಟ್, ಅದು ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಪರ್ಮನೆಂಟ್ ವರ್ಕರ್ ಅಲ್ಲ. ಅವರಿಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ಆ್ಯಸ್ ಆನ್ ಅಪ್ರೆಂಟೈಸ್. ಇನ್ನೂ 1.5 ತಿಂಗಳಾಗಿತ್ತು ಅಷ್ಟೇ ಅವರು ಇಲ್ಲಿ ಕೆಲಸ ಶುರು ಮಾಡಿ. ತರಬೇತಿಗಾಗಿ 3 ತಿಂಗಳ ತರಬೇತಿ ಅವಧಿ ಇತ್ತು ಅವ್ರದ್ದು. ಸೊ ಇಲ್ಲಿ ಇನ್ನೊಂದು ಪ್ರೋಟೋಕಾಲ್ ಮಿಸ್ ಆಗಿದೆ ಈ ಒಂದು ಇದರಲ್ಲಿ. ಡಾಕ್ಟರ್ ಮುರಳಿ ಅನ್ನೋರು ಮುಂಚೆ ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತಾಯಿದ್ರು ವೈಲ್ಡ್ ಲೈಫಲ್ಲಿ. ಅವರು ಕೂಡ ವೈಲ್ಡ್ ಲೈಫ್ PG ಅಲ್ಲ, ಅವರು ಕೂಡ BVSc ಹೋಲ್ಡರ್ ಡಾಕ್ಟರ್. ಅವರು ಕೂಡ ಇಂಟ್ರೆಸ್ಟಿಂದ ಇಲ್ಲಿ ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರ ಅಂಡರ್ ಇವರನ್ನು ಅಪ್ರೆಂಟೈಸ್ ಆಗಿ 2 ಯುವ ಪಶುವೈದ್ಯರನ್ನು ಇಲಾಖೆ ತೆಗೆದುಕೊಂಡಿತ್ತು. ಇದು ನಿಜವಾಗ್ಲೂ ಒಬ್ಬ ವೈಲ್ಡ್ ಲೈಫ್ PG ಹೋಲ್ಡರು, ತುಂಬ ಕೆಲಸದಲ್ಲಿ ಅನುಭವ ಇರುವಂಥವ್ರ ಅಂಡರು ಟ್ರೈನಿಂಗ್ ಕೊಡೋದು, ತರಬೇತಿ ಕೊಡೋದು ಉಚಿತ. ಆದರೆ ಇಲ್ಲಿ ಒಬ್ಬ ಕಾಂಟ್ರಾಕ್ಟ್ ವಿವೋ, ಅದು ಅವರು ರಾಜೀನಾಮೆ ನವೆಂಬರಲ್ಲಿ ಕೊಟ್ಟಿದ್ದಾರೆ, ಆದರೂ ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ ಇಲಾಖೆ. ಅವ್ರನ್ನ ಸುಮ್ಮನೆ ಹೀಗೆ ಕೆಲಸಗಳನ್ನು ಇದು ಮಾಡೋದಕ್ಕೆ ಇವ್ರಿಗೆ ತರಬೇತಿ ಕೊಟ್ಟು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ಇಟ್ಕೊಂಡಿದ್ದಾರೆ. ನವೆಂಬರಲ್ಲೇ ಅವರು ರಾಜೀನಾಮೆ ಕೊಟ್ಟಿದ್ದರು ಮುರಳಿಯವರು. ಆದರೂ ಕೂಡ ಅವರ ಅಂಡರು ಬೇರೆ ಪಶುವೈದ್ಯರನ್ನು ತರಬೇತಿಗಾಗಿ ನಿಯೋಜಿಸೋದು, ಇದು ಫಸ್ಟು ತಪ್ಪಾಗಿರೋದಲ್ಲಿ. ಆಮೇಲೆ ರಾತ್ರಿ 11 ಗಂಟೆಗೆ ಅವ್ರಿಗೆ ಕಾಲ್ ಬರುತ್ತೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರಿಗೆ ನೋಡೋದಕ್ಕೆ. ಈಗ ಇಲ್ಲಿ ಡಿನೈ ಮಾಡ್ತಾ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಾವು ಹಿಪ್ಪೋಪೊಟಾಮಸ್ ನೋಡೋಕ್ಕೆ ಹೇಳಲಿಲ್ಲ, ಅವರಾಗಿ ಇಂಟ್ರೆಸ್ಟಿಂದ ಅಲ್ಲಿ ಹೋಗಿರೋದು ಅಂತ. ಇಲ್ಲಿ SOP ಫಾಲೋ ಆಗಿಲ್ಲ ನಿಜವಾಗ್ಲೂ. ಯಾವುದೇ ವೆಟರ್ನರಿಯನ್, ನಾನು ಒಬ್ಬ ವೆಟರ್ನರಿಯನ್ ಆಗಿ ನಾನೇ ಅಲ್ಲಿದ್ದಲ್ಲಿ ನಮಗೆ ವೈಲ್ಡ್ ಲೈಫಲ್ಲಿ ಏನು SOP ಇದೆ ಅನ್ನೋದು ಗೊತ್ತಿರ್ತದೆ. ನಮಗೆ ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ, ಅದು ಎಸ್ಪೆಷಲಿ ವೈಲ್ಡ್ ಲೈಫ್ ಇದ್ದಾಗ ನಾವು ಅದು ಹೇಗೆ ಪ್ರೊಟೆಕ್ಷನ್ ಮೆಜರ್ ಇಲ್ದೇ ಇಳಿತೀವಿ, ಕೆಳಗಡೆ ಹೋಗ್ತೀವಿ. ಇಲ್ಲಿ ನಾನು ಇಲ್ಲಿ ಒತ್ತು ಮಾಡಿ ಹೇಳೋದು ಏನಪ್ಪ ಅಂದರೆ, ಈ ಅಪ್ರೆಂಟೈಸ್ಗೆ 2 ಏನಿದ್ರು ಅವ್ರಿಗೆ ಕೆಲಸದ ಒತ್ತಡ ಇತ್ತು. ಬರೀ ಇವರಿಗೆ ಅಂತಲ್ಲ, ಈ ಹಿಂದಿನಿಂದನೂ ಸುಮಾರು 33 ದಶಕಗಳಿಂದ ಇಲ್ಲಿ ಪರ್ಮನೆಂಟ್ ವರ್ಕರ್ ಇಲ್ಲ, ಅಲ್ಲಿ ವೆಟರ್ನರಿಯನ್ ಇಲ್ಲ, ವೈಲ್ಡ್ ಲೈಫ್ ವೆಟರ್ನರಿಯನ್ ಇಲ್ಲ. ಬರೀ ಕಾಂಟ್ರಾಕ್ಟಲ್ಲೇ ಮುಂದೂಡ್ಕೊತ ಬರ್ತಾ ಇದ್ದಾರೆ, ಅಥವಾ ನಮ್ಮಿಂದ ಎರವಲು ಪಡ್ಕೊಂಡು ಡಿಪಾರ್ಟ್ಮೆಂಟ್ ಇಲಾಖೆಯಿಂದ ಎರವಲು ಪಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಪೋಸ್ಟ್ ಐಡೆಂಟಿಫಿಕೇಷನ್ ಆಗಿದೆ, ಒಂದು ಪೋಸ್ಟ್ ಇದೆ, ಯಾರು ವನ್ಯಜೀವಿ ತಜ್ಞರ ಪೋಸ್ಟ್ ಇದೆ, ಅದು SAF ಕ್ಯಾಡರ್ನ ಪೋಸ್ಟು. ಸೊ ಅದನ್ನು ರಿಕ್ರೂಟ್ ಮಾಡ್ಕೊಳ್ಳಾರ್ದೆ ಬರೀ ಕಾಂಟ್ರಾಕ್ಟಲ್ಲಿ ಅಥವಾ ಎರವಲು ಪಶುವೈದ್ಯರ ಸಹಾಯದಿಂದ ನಡೀತಾ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಅಪ್ರೆಂಟೈಸ್ಗೆ 2 ಅಪ್ರೆಂಟೈಸ್ ತೊಗೊಂಡು 3 ತಿಂಗಳಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡೋದು ಕಾಂಟ್ರಾಕ್ಟಿಗೆ. ಅದು ಪರ್ ಡೇ 650 ರೂಪೀಸ್ ಬೇಸಿಸಲ್ಲಿ. ನೋಡಿ, ಒಂದು ACF ಕ್ಯಾಡ್ರಲ್ಲಿ ಕೆಲಸ ಆ್ಯಕ್ಚುಲಿ ಎಂಟ್ರಿ ಆದರೂ ಪರ್ಮನೆಂಟಲ್ಲಿ ಅಂದರೆ ACF ಕ್ಯಾಡ್ರಲ್ಲಿ ಕೆಲಸ ಮಾಡಬೇಕು ಸ್ಟಾರ್ಟಿಂಗಿಂದನೇ. ಅಂಥವ್ರನ್ನ 650 ರೂಪೀಸ್ ಪರ್ ಡೇಗೆ ವಹಿಸ್ಕೊಂಡು ಅದರಲ್ಲಿ ಕಾಂಪಿಟೇಷನ್ ಏರ್ಪಡಿಸಿದ್ದಾರೆ ಅಲ್ಲಿ ಅಪ್ರೆಂಟಿಸ್ಶಿಪ್ಪಲ್ಲಿ.
ಸೊ ಇಲ್ಲಿ ಸೆಲೆಕ್ಷನ್ ಆಗುವಂಥ ಒಂದು ಒತ್ತಡ ಇದೆ. ಫಸ್ಟ್ ಆಫ್ ಆಲ್ ನಾನು ಸೆಲೆಕ್ಟ್ ಆಗಬೇಕು ಅನ್ನೋ ಒತ್ತಡ ಇದೆ, ಪ್ರೂವ್ ಮಾಡಿಕೊಂಡು ಸೆಲೆಕ್ಟ್ ಆಗಬೇಕು. ಸೊ ಆಮೇಲೆ ಆ ಹುಡುಗಿಯರು ಇಬ್ಬರೇನಿದ್ದಾರೆ ಅವ್ರಿಗೆ ವೈಲ್ಡ್ ಲೈಫಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋ ಕಾರಣಕ್ಕೆ ಬಂದಿದ್ದು, ದುಡ್ಡಿಗಾಗಿ ಅಲ್ಲ, ಮತ್ತೊಂದಕ್ಕಾಗಲಿ ಅಲ್ಲ. ಆದರೂ ಬಂದು ಇದ್ರು. ಬಟ್ ಅವರಿಗೆ ಯಾರ್ಯಾರು ಅಪ್ರೆಂಟೈಸ್ ಇದ್ದಾಗ ವೈಲ್ಡ್ ಲೈಫಲ್ಲಿ ತರಬೇತಿ ನೀಡಬೇಕಾದಾಗ ಪ್ರಾಪರ್ ಪ್ರೊಟೆಕ್ಷನ್ ನೀಡಲೇಬೇಕು. ಆಮೇಲೆ ನಿಮಗೆಲ್ಲರಿಗೂ ಪತ್ರಿಕಾ ಮಿತ್ರರಿಗೆ ಗೊತ್ತಿದೆ, ಕೆಲವೊಂದು ಇಶ್ಯೂಸ್ ಆದಾಗ ಯಾವುದೇ ಇಲಾಖೆಯಲ್ಲಿ ಯಾರು ಮಹಿಳಾ ಸಿಬ್ಬಂದಿಗಳನ್ನು 6 ಗಂಟೆ ಮೇಲೆ ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ ಯಾವುದೇ ಕೆಲಸ ವಹಿಸಬಾರ್ದು ಅನ್ನೋ ಒಂದು ಸರ್ಕಾರದ ಆರ್ಡರ್ ಇದೆ. ಇವರು 11 ಗಂಟೆಗೆ ಒಬ್ಬ ಅಪ್ರೆಂಟೈಸ್ನ ಕಳಿಸ್ತಾರೆ, ದಟ್ಟು ವೈಲ್ಡ್ ಲೈಫ್ ಎನ್ಕ್ಲೋಜರ್ ಒಳಗಡೆ. ಅವರು ಒಪ್ಕೋತಾರೋ ಇಲ್ವೋ ನಾನು ಕಳಿಸಿದ್ದೀನೋ ಇಲ್ಲೋ ಅಂತ. ಬಟ್ ಅಲ್ಲಿ SOP ಅಂತೂ ಮೀರಿದೆಯಾ? ಅನಿಮಲ್ ಹ್ಯಾಂಡ್ಲರ್ ಇಲ್ಲ ಅಲ್ಲಿ ವ್ಯವಸ್ಥೆಯ ಲೋಪ ಎತ್ತು ಕಾಣ್ತಾ ಇದೆ. ಇಲ್ಲಿ ನಿಜವಾಗ್ಲೂ ವ್ಯವಸ್ಥೆಯ ಲೋಪ. ಯಾಕಂದರೆ ಡಿಪಾರ್ಟ್ಮೆಂಟ್ ಜೀಪ್ ಬರುತ್ತೆ, ಕರ್ಕೊಂಡು ಹೋಗುತ್ತೆ. ಅರಣ್ಯ ಇಲಾಖೆಯಲ್ಲಿ ಮೇಲಧಿಕಾರಿಗಳ ಅನುಮತಿ ಇಲ್ಲದೇ ಯಾರೋ ಒಬ್ಬ ಡ್ರೈವರು ಸ್ವಂತ ತಾನಾಗಿಯೇ ಜೀಪ್ ತಗೊಂಡು ಯಾರನ್ನೂ ಕರ್ಕೊಂಡು ಒಳಗಡೆ ಹೋಗೋದಿಲ್ಲ, ಕೇಜಲ್ಲಿ ಇಳಿಯೋದಿಲ್ಲ. ಮೇಲಧಿಕಾರಿಗಳ ಸಮ್ಮತಿ ಅದು ಒಪ್ಪಿಗೆ ಮೇರೆಗೆ ಈ ಕೆಲಸಗಳು ಆಗಬೇಕಲ್ಲಿ. ಸೊ ಇಲ್ಲಿ ಅಲ್ಲಿಯ ವ್ಯವಸ್ಥೆಯ ಲೋಪದ ಬಗ್ಗೆ ನಮಗೆ ಅನುಮಾನ ಇದೆ. ಇದಾಗಿದೆಯೇ ಅಂತ ಅಲ್ಲ, ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅನ್ನೋದು ನಾವು ನಿಮ್ಮ ಮೂಲಕ ಆ ತನಿಖೆ ಮಾಡೋರಿಗೂ ಹಾಗೂ ಸರ್ಕಾರಕ್ಕೂ ಒತ್ತಾಯ ಮಾಡಬೇಕು.